ಕಾಂಗ್ರೆಸ್ ವರ್ಸಸ್ ಚುನಾವಣಾ ಆಯೋಗದ ಮಧ್ಯೆ ಈಗ ಮತಯುದ್ಧ. ಮತಗಳ್ಳತನ ಅಂತ ದಾಖಲೆ ನೀಡಿದ್ದಾರೆ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಮಾಡಿದಂತಹ ಗಂಭೀರ ಆರೋಪ ಕರ್ನಾಟಕ, ಮಹಾರಾಷ್ಟ್ರ ಸೇರಿದ ಹಾಗೆ ಭಾರತದ ಹಲವು ರಾಜ್ಯಗಳ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಯಲ್ಲಿ ನಕಲಿ ಮತದಾನ ನಡೆದಿದೆ ಎನ್ನುವಂತಹ ಆರೋಪ. ಈ ಗಂಭೀರ ಆರೋಪಕ್ಕೆ ಇವತ್ತು ದಾಖಲೆಯನ್ನ ಕೂಡ ನೀಡಿದರು. ರಾಹುಲ್ ಗಾಂಧಿ ಅವರ ಆರೋಪಕ್ಕೆ ಈಗ ಚುನಾವಣಾ ಆಯೋಗ ಕೂಡ ಕೌಂಟರ್ ಕೊಡ್ತಾ ಇದೆ. ರಾಹುಲ್ಗೆ ಪತ್ರದ ಮೂಲಕ ಅನ್ಬು ಕುಮಾರ್ ತಿರುಗೇಟು ನೀಡಿದ್ದಾರೆ. ಕಾಲ ಕಾಲಕ್ಕೆ ಮತದಾರರ ಪಟ್ಟಿ ಪರಿಷ್ಕರಣೆಯಾಗತ್ತೆ. ಮತದಾರರ ಪಟ್ಟಿಯನ್ನ ಕಾಂಗ್ರೆಸ್ ನಾಯಕರಿಗೂ ನೀಡಲಾಗಿದೆ. 2024 ನವೆಂಬರ್ ಮತದಾರರ ಕರಡು ಪ್ರತಿ ಕೊಡಲಾಗಿದೆ. 2025 ಜನವರಿಯಲ್ಲಿ ಅಂತಿಮ ಮತದಾರರ ಪಟ್ಟಿ ನೀಡಲಾಗಿದೆ. ಅಂತಿಮ ಮತದಾರರ ಪಟ್ಟಿ ಕೊಟ್ಟ ಮೇಲೆ ಆಕ್ಷೇಪಣೆಯನ್ನ ಸಲ್ಲಿಸಿಲ್ಲ. ಕಾಂಗ್ರೆಸ್ ನಾಯಕರಿಂದ ಒಂದು ಆಕ್ಷೇಪಣೆ ಸಲ್ಲಿಕೆ ಆಗಿಲ್ಲ. ಎರಡನೇ ಹಂತದ ಆಕ್ಷೇಪಣೆಯು ಕಾಂಗ್ರೆಸ್ನಿಂದ ಸಲ್ಲಿಕೆ ಆಗಿಲ್ಲ. ಎಲೆಕ್ಷನ್ ಬಗ್ಗೆ ಆಕ್ಷೇಪಣೆಗಳಿದ್ರೆ ಕೋರ್ಟ್ಗೆ ಹಾಕಬಹುದು. ಎಲೆಕ್ಷನ್ ಪಿಟಿಷನ್ ಹೈಕೋರ್ಟ್ನಲ್ಲಿ ಸಲ್ಲಿಸಬೇಕು. ಇಷ್ಟೆಲ್ಲ ಗೊತ್ತಿದ್ರೂ ಮತದಾರರ ಪಟ್ಟಿಯ ಬಗ್ಗೆ ಆಕ್ಷೇಪಣೆ ಎತ್ತಿದ್ದೀರಿ. ರಾಹುಲ್ ಗಾಂಧಿಗೆ ತಿರುಗೇಟನ್ನ ನೀಡಿದ್ದಾರೆ ಚುನಾವಣಾಧಿಕಾರಿ. ಕಾಲ ಕಾಲಕ್ಕೆ ಮತದಾರರ ಪಟ್ಟಿ ಪರಿಷ್ಕರಣೆಯಾಗತ್ತೆ. ಪರಿಷ್ಕರಣೆಯಾದಂತಹ ಪಟ್ಟಿಯನ್ನ ಕಾಂಗ್ರೆಸ್ಗೆ ಕೊಡಲಾಗಿದೆ. 2024 ನವೆಂಬರ್ ಮತದಾರರ ಕರಡು ಪ್ರತಿಯನ್ನ ನೀಡಲಾಗಿದೆ. 25 ಜನವರಿಯಲ್ಲಿ ಅಂತಿಮ ಪಟ್ಟಿಯನ್ನ ಕೂಡ ಕೊಡಲಾಗಿದೆ. ಅಂತಿಮ ಮತದಾರರ ಪಟ್ಟಿ ಕೊಟ್ಟಂತಹ ಸಂದರ್ಭದಲ್ಲಿ ಆಕ್ಷೇಪಣೆಗಳಿದ್ರೆ ಅದನ್ನ ಸಲ್ಲಿಸಬೇಕಿತ್ತು. ಆದರೆ ಆಗ ಚಕಾರ ಎತ್ತಿಲ್ಲ, ಆಕ್ಷೇಪಣೆಯನ್ನ ಸಲ್ಲಿಸಿಲ್ಲ. ಆಕ್ಷೇಪಣೆಗಳಿದ್ರೆ ಕೋರ್ಟ್ಗೂ ಕೂಡ ಹೋಗಬಹುದು, ಕೋರ್ಟ್ನಲ್ಲಿ ಪಿಟಿಷನ್ ಹಾಕಬಹುದು ಅಂತ ಚುನಾವಣಾಧಿಕಾರಿ ಕೌಂಟರ್ ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.